ಹಾಯ್ ಎವ್ರಿವನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಜನರಲ್ ರೀಡಿಂಗ್ ಆಗಿರುತ್ತೆ. ಟೈಮ್ಲೆಸ್ ರೀಡಿಂಗ್ ಇರೋದ್ರಿಂದ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಜನರಲ್ ರೀಡಿಂಗ್ ಇರೋದ್ರಿಂದ ಪ್ಲೀಸ್ ಟೇಕ್ ವಾಟ್ ರೆಸೊನೇಟಿಂಗ್ ಟು ಯು ಅಂತ ಹೇಳ್ತೀನಿ. ನಿಮಗೆ ಯಾವುದು ರೆಸೊನೇಟ್ ಆಗ್ತದೆ ಅದನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ಬನ್ನಿ, ಇವತ್ತಿನ ನಿಮ್ಮ ಪರ್ಸನ್ನಿನ ಕರೆಂಟ್ ಎನರ್ಜಿ ಏನಿದೆ ಆ್ಯಂಡ್ ಅವರ ಕಡೆಯಿಂದ ನಿಮಗಾಗಿ ಏನು ಮೆಸೇಜಸ್ ಬರ್ತಿದೆ ಅಂತ ನೋಡೋಣ. ಓಕೆ, ಅವ್ರ ಕಡೆಯಿಂದ ನಿಮಗಾಗಿ ಯು ಕ್ಯಾನ್ ಟೇಕ್ ಅ ಲವ್ ಮೆಸೇಜಸ್ ಆರ್ ಅವ್ರ ಕಡೆಯಿಂದ ನಿಮಗೆ ಬೇಕಾಗಿರುವಂಥ ಮಾಹಿತಿ ಏನಿದೆ ಅಂತ ನೀವು ಇಲ್ಲಿ ತಿಳ್ಕೊಬಹುದು. ಓಕೆ ಫೈನ್. ನಿಮಗಾಗಿ ನಾನಿಲ್ಲಿ 2 ಆಪ್ಷನ್ ಕೊಡ್ತೀನಿ. ಓಕೆ, ಸಡನ್ ಆಫ್ ಥಾಟ್. ನಿಮಗೆ 2 ಆಪ್ಷನ್ ಕೊಡಬೇಕಂತ ನನಗೆ ಫೀಲ್ ಆಗ್ತಿದೆ. ಓಕೆ, ಫೈಲ್ ನಂಬರ್ 1, ಈ ಬ್ರಾಸ್ಲೆಟ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಆ್ಯಂಡ್ ಫೈಲ್ ನಂಬರ್ 2, ನೀವು ಈ ಬ್ರಾಸ್ಲೆಟ್ನ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ನೋಡಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತಿದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಫೈಲ್ ನಂಬರ್ 1 ಆ್ಯಂಡ್ ಫೈಲ್ ನಂಬರ್ 2. ಓಕೆ, ಯಾವುದು ಅಟ್ರ್ಯಾಕ್ಟ್ ಆಗ್ತಿದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ದೀರಾ ಅನ್ಕೋತೀನಿ. ಸೆಲೆಕ್ಟ್ ಮಾಡಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೇ ಸರಿ 2 ಫೈಲ್ಗೂ ನಾನು ಕಾರ್ಡ್ನ ತೆಗಿತೀನಿ. ಓಕೆ, ಯಾವುದು ನಿಮಗೆ ರೆಸೊನೇಟ್ ಆಗ್ತಿದೆ ಅದನ್ನು ಮಾತ್ರ ತಗೊಳ್ಳಿ. ಫೈಲ್ ನಂಬರ್ 1 ಆ್ಯಂಡ್ ಫೈಲ್ ನಂಬರ್ 2. ಓಕೆ, ಬಾಟಮ್ ಆಫ್ ದಿ ಡೆಕ್ ಏಸ್ ಆಫ್ ಕಪ್ಸ್ ಇದೆ. ಓಕೆ, ಏಸ್ ಆಫ್ ಕಪ್ಸ್. ಫೈಲ್ ನಂಬರ್ 1 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗಾಗಿ ರೀಡಿಂಗ್. ನಿಮ್ಮ ಪರ್ಸನ್ನಿನ ಕರೆಂಟ್ ಎನರ್ಜಿ ಏನಿದೆ? ಓಕೆ 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 2 ಆಫ್ ಪೆಂಟಿಕಲ್ಸ್ ಆ್ಯಂಡ್ ದ ಟವರ್ ಕಾರ್ಡ್ ಬರ್ತಿದೆ ಆ್ಯಂಡ್ ಆಲ್ಸೋ 8 ಆಫ್ ವ್ಯಾಂಡ್ಸ್ ಬರ್ತಿದೆ. ಸೊ ಇಲ್ಲಿ ನನಗೆ ವೃಷಭ, ಕನ್ಯಾ, ಮಕರ ರಾಶಿಯವರ ಪ್ರೆಸೆನ್ಸ್ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ನನಗೆ ಏರಿಯಸ್, ಲಿಯೋ, ಸ್ಯಾಜಿಟೇರಿಯಸ್ ಈ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಿದೆ ಅಂತ ಹೇಳಿದ್ರೆ ಮೇ ಬಿ ನೀವು ಈಗ ಸಮ್ ಪ್ರಾಬ್ಲಮ್ಸ್ ಅಥವಾ ಸಮ್ ಇಶ್ಯೂಸ್ ಇಲ್ಲಿ ನೀವು ಫೇಸ್ ಮಾಡ್ತಿರಬಹುದು. ಆ್ಯಂಡ್ ಇನ್ನು ಕೆಲವರು ಇಲ್ಲಿ ಬ್ರೇಕಪ್ ಸಿಚುವೇಶನ್ನ ಫೇಸ್ ಮಾಡ್ತಿರಬಹುದು. ಆ್ಯಂಡ್ ಇನ್ನು ಕೆಲವರು ಇಲ್ಲಿ ಈ ಪ್ರೀತಿನ ನಿಮ್ಮ ಕರಿಯರ್ ಅಥವಾ ನಿಮ್ಮ ರಿಲೇಷನ್ಶಿಪ್ 2 ಕಡೆ ನೀವು ಇಲ್ಲಿ ಬ್ಯಾಲೆನ್ಸ್ ಮಾಡ್ತಿರಬಹುದು. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಓಕೆ, ಸೊ ಆ ಪರ್ಸನ್ ಹೇಗೆ ಫೀಲ್ ಮಾಡ್ತಿದ್ದಾರೆ ಅಂತ ನೀವು ಇಲ್ಲಿ ಕೇಳೋದಿದ್ರೆ ಮೇ ಬಿ ಆ ಒಂದು ಪರ್ಸನ್ ತುಂಬ ಸ್ಟ್ರಗಲ್ ನೋಡ್ತಿರಬಹುದು. ತುಂಬ ಸಡನ್ನಾಗಿ ಅವರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನೋ ನಿರ್ಧಾರನ ತಗೋತಿರಬಹುದು. ದಟ್ ಈಸ್ ನೆಗೆಟಿವ್ ಆರ್ ಪಾಸಿಟಿವ್. ಓಕೆ, ಸೊ ಅವ್ರು ತಗೋತಿರುವಂಥ ನಿರ್ಧಾರ ಮೇ ಬಿ ಅವರಿಗೆ ಇದು ಪಾಸಿಟಿವ್ ಅಂತ ಅನ್ನಿಸ್ತಿರಬಹುದು ಅಥವಾ ನಿಮಗೆ ಇದು ನೆಗೆಟಿವ್ ಅನ್ನಿಸ್ತಿರಬಹುದು. ಅಥವಾ ಇದು ನಿಮಗೆ ಪಾಸಿಟಿವ್ ಅನಿಸಿ ಅವ್ರಿಗೆ ಇದು ನೆಗೆಟಿವ್ ಅನ್ನಿಸ್ತಿರಬಹುದು. ಈ ರೀತಿಯಾದಂಥ ಎನರ್ಜೀಸ್ನ ನೀವು ರೈಟ್ ನಾವು ಫೇಸ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಓಕೆ, ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮೇ ಬಿ 2 ಚಾಯ್ಸಸ್ ಇದೆ. ಅದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನುವಂಥ ಕನ್ಫ್ಯೂಷನ್ನಲ್ಲಿ ಇರಬಹುದು ನೀವು ಇಲ್ಲಿ. ಆ್ಯಂಡ್ ಇಲ್ಲಿ ಸಡನ್ ಆಫ್ ಈ ಒಂದು ರಿಲೇಷನ್ಶಿಪ್ ಹೇಗಾಗುತ್ತೆ ಅಂತ ಹೇಳಿದ್ರೆ ಸಡನ್ ಆಫ್ ಏನೋ ಒಂದು ಚೇಂಜಸ್ ಆಗ್ತದೆ ಅಂದ್ಕೊಳ್ತಿದ್ದಾಗೆ ಸಡನ್ ಆಫ್ ಅದರಿಂದ ನೀವು ನೆಗೆಟಿವಿಟಿನ ನೋಡಬಹುದು ಅಥವಾ ಅದರಿಂದ ನೀವು ಡಿಸ್ಟ್ರ್ಯಾಕ್ಟ್ ಆಗಬಹುದು. ಅದರಿಂದ ಸ್ಪೇಸ್ ಅನ್ನೋದು ಕ್ರಿಯೇಟ್ ಆಗಬಹುದು. ಓಕೆ, ಈ ರೀತಿಯಾದಂಥ ಎನರ್ಜಿಸ್ ಇದೆ. ಸಡನ್ ಆಫ್ ಈ ಒಂದು ರಿಲೇಷನ್ಶಿಪ್ ಹೇಗಾಗುತ್ತೆ ಅಂತ ಹೇಳಿದ್ರೆ ಸಡನ್ ಆಫ್ ನಿಮಗೆ ಖುಷಿ ಕೊಡುತ್ತೆ ಆ್ಯಂಡ್ ಸಡನ್ ಆಫ್ ನಿಮಗೆ ಬೇಜಾರನ್ನು ತರ್ತಿದೆ. ಇದು ನಿಮಗೆ ಇಲ್ಲಿ ಹರ್ಟ್ ಆಗ್ತಿರುವಂಥ ಮ್ಯಾಟರ್ ಆಗಿರಬಹುದು. ಆ್ಯಂಡ್ ಇಲ್ಲಿ ನನಗೆ ವ್ಯಾಂಡ್ಸ್ ಕಾರ್ಡ್ ಇರೋದ್ರಿಂದ ಮೇ ಬಿ ಇಲ್ಲಿ ತುಂಬ ಅರ್ಜೆಂಟ್ ಮಾಡ್ತಿರಬಹುದು. ಏನೋ ಒಂದು ಆ್ಯಕ್ಷನ್ ತೊಗೋಬೇಕು ಅನ್ನೋದಿರಬಹುದು ಅಥವಾ ಇಲ್ಲಿ ಏನಾದರೂ ಒಂದು
ವರ್ಕ್ ರಿಲೇಟೆಡ್ ಲೈಕ್ ನಿಮ್ಮಿಂದ ಇಲ್ಲಿ ಡಿಸ್ಟೆನ್ಸ್ನ ಕ್ರಿಯೇಟ್ ಮಾಡೋದಿರಬಹುದು, ಅಥವಾ ನಿಮ್ಮಿಂದ ಇಲ್ಲಿ ಈ ಒಂದು ಪರ್ಸನ್ ಬ್ರೇಕಪ್ ಸಿಚುವೇಶನ್ ಮಾಡ್ಕೊಂಡಿದ್ದಾಗಿರಬಹುದು. ಸೊ ಇಲ್ಲಿ ನಿಮಗೆ ಸಡನ್ ಆಫ್ ಆ ಒಂದು ನಿರ್ಧಾರ ಅನ್ನೋದು ಇಲ್ಲಿ ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಆಗಿರಬಹುದು. ಈ ರೀತಿಯಾದಂಥ ಎನರ್ಜಿಸ್ ರೈಟ್ ನಾವು ನೀವು ಫೇಸ್ ಮಾಡ್ತಾ ಇದ್ದೀರಾ. ಸೊ ಬನ್ನಿ, ನಿಮ್ಮ ಪರ್ಸನ್ ಕಡೆಯಿಂದ ನಿಮಗಾಗಿ ಏನು ಲವ್ ಮೆಸೇಜಸ್ ಇದೆ ಅಂತ ನೋಡೋಣ. ಓಕೆ, ಐ ಹೋಪ್ ಇಟ್ಸ್ ಓಕೆ ಇಫ್ ಐ ಲವ್ ಯು ಫಾರ್ ಎವರ್ ಅಂತ ಬರ್ತಿದೆ. ಓಕೆ, ಆ್ಯಂಡ್ ಐ ವಾಂಟ್ ಟು ಬಿ ದ ರೀಸನ್ ಬಿಹೈಂಡ್ ಯುವರ್ ಬ್ಯೂಟಿಫುಲ್ ಸ್ಮೈಲ್ ಎವ್ರಿ ಡೇ ಅಂತ ಬರ್ತಿದೆ. ಮೇ ಬಿ ಇಲ್ಲಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆ ಪರ್ಸನ್ ಯಾರಿದ್ದಾರೆ, ಓಕೆ, ನಿಮ್ಮ ವೈಸ್ ವರ್ಷ ತೊಗೊಳ್ಳಿ. ನೀವು ಪ್ರೀತಿ ಮಾಡ್ತಿರುವಂಥ ಪರ್ಸನ್ ಯಾರಿದ್ದಾರೆ, ಆ ಪರ್ಸನ್ಗೆ ಇಲ್ಲಿ ತುಂಬ ಹರ್ಟ್ ಆಗಿದೆ ಅಥವಾ ತುಂಬ ಹರ್ಟ್ ಮಾಡಿದ್ದೀರಾ ಅನ್ನೋದಿರಬಹುದು. ಈ ಪ್ರೀತಿಯಲ್ಲಿ ಅವ್ರಿಗೆ ತುಂಬ ಹರ್ಟ್ ಆಗಿದೆ, ಅಥವಾ ಈ ಒಂದು ಪ್ರೀತಿಯಲ್ಲಿ ಎಫರ್ಟ್ ಅನ್ನೋದು ಒಂದು ಪರ್ಸನ್ ಕಡೆಯಿಂದನೇ ಜಾಸ್ತಿ ಆಗಿದೆ. ಇದರಿಂದ ಈ ಪರ್ಸನ್ ಇಲ್ಲಿ ಗಿವ್ ಅಪ್ ಮಾಡಿರೋವಂಥದ್ದಿರಬಹುದು. ಓಕೆ, ಸೊ ಈ ಪರ್ಸನ್ ನಿಮಗೆ ಇಲ್ಲಿ ಹೇಳ್ತಿದ್ದಾರೆ, ಐ ಹೋಪ್ ಇಟ್ಸ್ ಓಕೆ ಇಫ್ ಐ ಲವ್ ಯು ಫಾರ್ ಎವರ್ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ಐ ವಾಂಟ್ ಟು ಬಿ ದ ರೀಸನ್ ಬಿಹೈಂಡ್ ಯುವರ್ ಬ್ಯೂಟಿಫುಲ್ ಸ್ಮೈಲ್ ಎವ್ರಿ ಡೇ ಅಂತ ಹೇಳ್ತಿದ್ದಾರೆ. ಈ ಪರ್ಸನ್ಗೆ ಇಲ್ಲಿ ಮೇ ಬಿ ನಿಮಗೆ ಹರ್ಟ್ ಮಾಡೋದು ಅವ್ರಿಗೆ ಇಷ್ಟ ಇಲ್ಲದೆ ಇರಬಹುದು, ಅಥವಾ ನಿಮ್ಮ ಒಂದು ಸ್ಮೈಲ್ಗಷ್ಟೇ ಅವರು ರೀಸನ್ ಆಗಬೇಕು ಅನ್ನೋದಿರಬಹುದು. ನಿಮಗೆ ಹರ್ಟ್ ಮಾಡೋ ಉದ್ದೇಶ ಆ ಪರ್ಸನ್ಗೆ ಇಲ್ಲದೆ ಇರಬಹುದು. ಸೊ ಇದರಿಂದ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿರಬಹುದು, ನಿನ್ನ ಸ್ಮೈಲ್ಗಷ್ಟೇ ನಾನು ಇಲ್ಲಿ ರೀಸನ್ ಆಗಿರಬೇಕು, ನಿನ್ನ ಸ್ಯಾಡ್ನೆಸ್ಸಿಗಲ್ಲ ಅಂತ ನಿಮಗೆ ಇಲ್ಲಿ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ. ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ, ಹೇಗೆ ಬ್ರೀತಿಂಗ್ ಎಷ್ಟು ಇಂಪಾರ್ಟೆಂಟ್, ಒಬ್ಬ ಮನುಷ್ಯನಿಗೆ ಬ್ರೀತಿಂಗ್ ಎಷ್ಟು ಇಂಪಾರ್ಟೆಂಟ್, ಅದನ್ನು ಹೇಗೆ ಸ್ಟಾಪ್ ಮಾಡೋದಕ್ಕಾಗೋದಿಲ್ವೋ ಆ ರೀತಿ ನಿಮ್ಮನ್ನು ಪ್ರೀತಿ ಮಾಡಬೇಕು ಅನ್ನೋದು ನಿಮ್ಮ ಪರ್ಸನಿನ ಥಾಟ್ ಆಗಿದೆ ಅಂತ ನನಗೆ ಮೆಸೇಜಸ್ ಬರ್ತಿದೆ. ಓಕೆ, ಆ್ಯಂಡ್ ಐ ನೆವರ್ ಟ್ರೂಲಿ ಬಿಲೀವ್ಡ್ ಇನ್ ಥಿಂಗ್ಸ್ ಲೈಕ್ ಡೆಸ್ಟಿನಿ ಆರ್ ಲವ್, ಬಟ್ ವಿತ್ ಯು in my life now I can finally understand the true meaning of love and destiny ಅಂತ ಹೇಳ್ತಿದ್ದಾರೆ. ವಾವ್, ಇಟ್ ವಾಸ್ ಬ್ಯೂಟಿಫುಲ್. ಮೇ ಬಿ ಸಮ್ ಸಿಚುವೇಶನ್ ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸಮ್ ಕಾಂಪ್ಲಿಕೇಟೆಡಿಂದ ಇಲ್ಲಿ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಫೇಸ್ ಮಾಡ್ತಿರಬಹುದು. ಬಟ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಇಲ್ಲಿ ನಿಮಗೆ ಅವರು ಫಸ್ಟಿಗೆ ಈ ಡೆಸ್ಟಿನಿ ಅಥವಾ ಟ್ರೂ ಲವ್ ಇದನ್ನು ಅಷ್ಟು ಬಿಲೀವ್ ಮಾಡ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ. ಬಟ್ ನೀವು ಅವರ ಲೈಫಲ್ಲಿ ಎಂಟರ್ ಆದಮೇಲೆ ಫೈನಲಿ ಅವ್ರಿಗೆ ಅದು ರಿಯಲೈಸ್ ಆಗಿದೆ, ಟ್ರೂ ಲವ್ ಅಂದರೆ ಏನು ಅಥವಾ ಡೆಸ್ಟಿನಿ ಅಂದರೆ ಏನು ಅನ್ನೋದು ಆ ಪರ್ಸನ್ಗೆ ರಿಯಲೈಸ್ ಆಗಿದೆ ಅಂತ ನಿಮಗೆ ಇಲ್ಲಿ ಆ ಪರ್ಸನ್ ಹೇಳ್ತಿದ್ದಾರೆ. ನೋ ಮ್ಯಾಟರ್ ವೇರ್ ವಿ ಬೋತ್ ಆರ್ ಇನ್ ದ ವರ್ಲ್ಡ್, ಯು ಆರ್ ಆಲ್ವೇಸ್ ಇನ್ ಮೈ ಹಾರ್ಟ್, ಐ ಮಿಸ್ ಯು ಅಂತ ಹೇಳ್ತಿದ್ದಾರೆ. ಓಕೆ, ಈ ಪರ್ಸನ್ ರೈಟ್ ನಾವು ನಿಮ್ಮ ಜೊತೆ ಇಲ್ಲದೆ ಇರಬಹುದು. ಡೆಫಿನೆಟ್ಲಿ ಈ ಒಂದು ಪರ್ಸನ್ ನಿಮ್ಮನ್ನ ತುಂಬ ಮಿಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್, ಪ್ಲೀಸ್ ಟೇಕ್ ವಾಟ್ ರೆಸನೇಟಿಂಗ್ ವಿತ್ ಯು ಗೈಸ್. ನಿಮಗೆ ಅದು ರೆಸನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಥ್ಯಾಂಕ್ ಯು ಪೈಲ್ ನಂಬರ್ 1. ಆ್ಯಂಡ್ ಪೈಲ್ ನಂಬರ್ 2, ಯಾರೆಲ್ಲ ಈ ಒಂದು ಬ್ರಾಸ್ಲೈಟ್ನ ಸೆಲೆಕ್ಟ್ ಮಾಡಿದ್ದೀರಾ ನಿಮಗಾಗಿ ಈ ಮೆಸೇಜಸ್. ಓಕೆ, ಸೊ ಇದನ್ನು ನಾನು ಮತ್ತೆ ಇನ್ನೊಂದು ಪೈಲ್ಗೆ ಸೇರಿಸೋದಿಲ್ಲ. ಓಕೆ, ಪೈಲ್ ನಂಬರ್ 2, ಯಾರೆಲ್ಲ ಈ ಒಂದು ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡಿದ್ದೀರಾ ನಿಮಗಾಗಿ ಈ ಒಂದು ಪ್ರೀತಿಯಲ್ಲಿನ ಕರೆಂಟ್ ಎನರ್ಜಿ ಏನಿದೆ, ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಅಂತ ನೋಡೋದಾದರೆ, ಓಕೆ, ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಆ್ಯಂಡ್ ಥರ್ಡ್ ಒನ್. ಓಕೆ, ಫೈನ್. ಈ ಒಂದು ಪರ್ಸನ್ ಇಲ್ಲಿ ಮೇ ಬಿ ನಿಮಗೆ ಫಿಸಿಕಲಿ ತುಂಬ ಸಪೋರ್ಟಿವ್ ಇದ್ದಾರೆ, ಅಥವಾ ಫಿಸಿಕಲಿ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇತ್ತು ಅಂದರೂ ಆ ಒಂದು ಪರ್ಸನ್ ಕಡೆಯಿಂದ ನಿಮಗೆ ಸಪೋರ್ಟ್ ಅನ್ನೋದು ಸಿಕ್ಕಿದೆ. ಆ್ಯಂಡ್ ಫೈನಾನ್ಷಿಯಲಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಅದರಲ್ಲಿ ನಿಮಗೆ ಒಂದು ಹೆಲ್ಪ್ ಅನ್ನೋದು ಸಿಕ್ಕಿರಬಹುದು. ಓಕೆ, ಈ ಪರ್ಸನ್ ಇದಕ್ಕೆ ನಿಮ್ಮ ಜೊತೆ ಇಲ್ಲಿ ಪ್ರೀತಿಯಲ್ಲಿ ಇರಬಹುದು, ಆ ರೀತಿಯಾದಂಥ ಎನರ್ಜಿಸ್ ಇದೆ. ಆ್ಯಂಡ್ ಈ ಪರ್ಸನ್ನ ನೀವು ತುಂಬ ಕೇರ್ ಮಾಡ್ತೀರಾ, ಅದಕ್ಕಾಗಿ ಈ ಪರ್ಸನ್ ನಿಮ್ಮನ್ನು ಇಲ್ಲಿ ತುಂಬ ಪ್ರೀತಿ ಮಾಡ್ತಾರೆ ಅನ್ನೋದಿರಬಹುದು. ಈ ರೀತಿಯಾದಂಥ ಎನರ್ಜಿಸ್ ನೀವು ಸೆಕೆಂಡ್ ಪೈಲ್ ಯಾರು ನೋಡ್ತಿದ್ದೀರಾ ಅವರಿಗಾಗಿ ಮೆಸೇಜಸ್ ಇರಬಹುದು. ಆ್ಯಂಡ್ ಇಲ್ಲಿ 10 ಆಫ್ ಕಪ್ಸ್ ಇದೆ. 10 ಆಫ್ ಕಪ್ಸ್ ಮೇ ಬಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಇಲ್ಲಿ ಮ್ಯಾರಿಡ್ ಪರ್ಸನ್ಸ್ ಇದ್ದೀರಾ. ಓಕೆ, ಮ್ಯಾರೇಜ್ ಆಗಿದೆ ನಿಮಗೆ, ಅಥವಾ ನೀವು ಈ ಒಂದು ಪರ್ಸನ್ ಜೊತೆ ತುಂಬ ಡ್ರೀಮ್ ಇಟ್ಟಿದ್ದೀರಾ, ಅಥವಾ ಈ ಒಂದು ಪರ್ಸನ್ ಜೊತೆ ಲೈಫ್ ಲಾಂಗ್ ಹೇಗಿರಬೇಕು ಅನ್ನೋದನ್ನು ನೀವು ತುಂಬ ಡ್ರೀಮ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಸಹ ಹಾಗೆ ಥಿಂಕ್ ಮಾಡಿದ್ದಾರೆ ಅಂತ ಹೇಳ್ತೀನಿ.
ಆ್ಯಂಡ್ ಇಲ್ಲಿ ನನಗೆ ದ ಹರ್ಮಿಟ್ ಕಾರ್ಡ್ ಬರ್ತಿರೋದ್ರಿಂದ ಇಲ್ಲಿ ನಿಮಗೆ ಅನ್ನಿಸ್ತಿರಬಹುದು ಈ ಒಂದು ಪರ್ಸನ್ ಸೆಲ್ಫಿಶ್, ಅಥವಾ ಈ ಒಂದು ಪರ್ಸನ್ ಫ್ಯಾಮಿಲಿಗೆ ಟೈಮ್ ಕೊಡೋದಿಲ್ಲ, ಅಥವಾ ಈ ಒಂದು ಪರ್ಸನ್ಗೆ ನಮ್ಮ ಕಡೆ ಯಾವುದೇ ರೀತಿಯಾದಂಥ ಲೈಕ್ ಏನು ಎಫರ್ಟ್ ಅನ್ನೋದಿಲ್ಲ, ಅಥವಾ ಅವರಿಗೆ ನಮ್ಮ ಮೇಲೆ ಯಾವುದೇ ಪ್ರೀತಿ ಇಲ್ಲ ಅಂತ ನಿಮಗೆ ಇಲ್ಲಿ ನೆಗೆಟಿವ್ ಆಗಿ ಫೀಲ್ ಆಗ್ತಿರಬಹುದು. ಬಟ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಆಲ್ಸೋ ಆ ಒಂದು ಪರ್ಸನ್ ಹೇಗೆ ಅಂತ ಹೇಳಿದರೆ, ಅವರಿಗಿಲ್ಲ ಅಂದರೂ ಬೇರೆಯವರಿಗೆ ತ್ಯಾಗ ಮಾಡುವಂಥ ಪರ್ಸನ್. ಓಕೆ, ಸ್ಯಾಕ್ರಿಫೈಸ್ ಅನ್ನೋದು ಆ ಒಂದು ಪರ್ಸನ್ಗೆ ಇಲ್ಲಿ ಇಟ್ಸ್ ಅ ಕಾಮನ್ ಅನ್ನೋ ರೀತಿ ಇದೆ. ಆ್ಯಂಡ್ ಇಲ್ಲಿ ಮೇ ಬಿ ಆ ಒಂದು ಪರ್ಸನ್ ನಿಮ್ಮಿಂದ ಡಿಸ್ಟೆನ್ಸಲ್ಲಿ ಇರಬಹುದು, ಅಥವಾ ಈ ಒಂದು ಪರ್ಸನ್ ಇಲ್ಲಿ ಬೇರೆಯವ್ರಿಗೆ ಎಷ್ಟು ಹೆಲ್ಪ್ ಮಾಡ್ತಾರೆ, ಬಟ್ ಅವ್ರ ಕಡೆ ಅವರು ಗಮನ ಕೊಡೋದು ಅಷ್ಟಕ್ಕಷ್ಟೇ ಅನ್ನೋದು ಇಲ್ಲಿ ನಿಮಗೆ ಅನ್ನಿಸ್ತಿರಬಹುದು. ಈ ರೀತಿಯಾದಂಥ ಎನರ್ಜಿ, ನನ್ನ ಪರ್ಸನ್ ಹೀಗಿದ್ದಾರೆ, ಲೈಕ್ ಅವ್ರಿಗೆ ಏನೇ ಪ್ರಾಬ್ಲಮ್ ಆದರೂ ಆ ಪರ್ಸನ್ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾರೆ, ಈ ರೀತಿಯಾದಂಥ ಎನರ್ಜೀಸ್ನ ನಿಮ್ಮ ಪರ್ಸನ್ ಜೊತೆ ನೀವು ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಎಸ್, ಈ ಒಂದು ರೀಡಿಂಗ್ ನಿಮಗಾಗಿ ಇರುತ್ತೆ. ಓಕೆ, ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ರೈಟ್ ನಾವು ಏನು ಕರೆಂಟ್ ಎನರ್ಜಿ ಇದೆ ಅಂತ ಹೇಳಿದ್ರೆ, ಮೇ ಬಿ ಇಲ್ಲಿ ನೀವು ಮಾತಾಡಿಕೊಂಡು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಾವು ಮುಂದುವರಿಬೇಕು ಅಂತ ಹೇಳಿದ್ರೆ, ಫೈನಾನ್ಷಿಯಲಿ ನಾವು ಇಂಡಿಪೆಂಡೆಂಟ್ ಆಗಬೇಕು, ಕರಿಯರಲ್ಲಿ ನಾವು ಗ್ರೋತ್ ಆಗಬೇಕು ಅಂತ ನೀವು ಇಲ್ಲಿ ಮಾತಾಡಿಕೊಂಡು ಮೇ ಬಿ ಸಮ್ ಪೀಪಲ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ನಿಮಗೆ ನೀವೇ ಕ್ರಿಯೇಟ್ ಮಾಡಿರಬಹುದು. ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ಮೇ ಬಿ ಇದು ಆಲ್ರೆಡಿ ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಈ ರೀತಿಯಾದಂಥ ಎನರ್ಜೀಸ್ನ ನೀವು ಇಲ್ಲಿ ನೋಡ್ತಿರಬಹುದು, ಅಥವಾ ಇನ್ ದಿ ನಿಯರ್ ಫ್ಯೂಚರ್ ವಿತಿನ್ 8 to 9 ಮಂತಲ್ಲಿ ಈ ಒಂದು ಎನರ್ಜೀಸ್ನ ನೀವು ನೋಡಬಹುದು. ನಿಮ್ಮ ಪರ್ಸನ್ ಜೊತೆ ನಿಮಗೆ ಕಮಿಟ್ಮೆಂಟ್ ಅನ್ನೋದಿರಬಹುದು, ಅಥವಾ ನಿಮಗೆ ಎಂಗೇಜ್ಮೆಂಟ್ ಅನ್ನೋದಿರಬಹುದು, ಇದು ನಿಯರ್ ಫ್ಯೂಚರ್ ಆಗ್ತಿದೆ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಿಮಗೆ ರೈಟ್ ನಾವು ಏನೋ ಒಂದು ಸ್ಟಕ್ ಫೀಲ್ ಆಗ್ತಿದೆ, ಅಥವಾ ನಿಮಗೆ ಲೋನ್ಲಿ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ, ಜಸ್ಟ್ ಅದನ್ನು ಲೆಟ್ ಗೋ ಮಾಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಚೇಂಜಸ್ ಖಂಡಿತವಾಗಿಯೂ ನೋಡ್ತೀರಾ ಅಂತ ಹೇಳ್ತೀನಿ. ಆ್ಯಂಡ್ ನಿಮಗಾಗಿ ನಿಮ್ಮ ಪರ್ಸನ್ನಿನ ಮೆಸೇಜಸ್ ಏನಿದೆ ಅಂತ ನೋಡೋಣ. ಯು ಆರ್ ದ ವಾಟರ್ ಟು ಮೈ ಓಷನ್. ಓಕೆ ಓಕೆ, ಸಪ್ತ ಸಾಗರದಾಚೆಯಲ್ಲೋ. ಓಕೆ, ನನಗೆ ಈ ಸಾಂಗ್ ಬರ್ತಿದೆ, ಲೈಕ್ ಸಪ್ತ ಸಾಗರದಾಚೆಯಲ್ಲೋ ನಾ ಅಂತ. ಲೈಕ್ ಈ ರೀತಿಯಾದಂಥ ಸಾಂಗ್ನ ನೀವು ತುಂಬ ಲೋನ್ಲಿ ಸಾಂಗ್ನ ನೀವು ಕೇಳ್ತಿದ್ದೀರಾ, ಅಥವಾ ನಿಮ್ಮ ಪರ್ಸನ್ ಇಲ್ಲಿ ಆ ರೀತಿಯಾಗಿ ಸಾಂಗ್ನ ಕೇಳ್ತಿರಬಹುದು, ತುಂಬ ಫೀಲಿಂಗ್ ಸಾಂಗ್ನ ಇಲ್ಲಿ ನಿಮ್ಮ ಪರ್ಸನ್ ಕೇಳ್ತಿರಬಹುದು. ಬಟ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಏನಿದ್ದಾರೆ, ಅವರ ಒಂದು ಸಾಗರ ಅನ್ನೋದೇನಿದೆ, ಲೈಕ್ ಅವರ ಹಾರ್ಟ್ ಇರಬಹುದು, ಅಲ್ಲಿ ನೀವು ಒಂಥರ ವಾಟರ್ ಎನರ್ಜಿ ರೀತಿ. ಓಕೆ, ಯಾವಾಗಲೂ ಅವ್ರ ಲೈಫಲ್ಲಿ ಇರ್ತೀರಾ, ಯಾವಾಗಲೂ ಅರಿತಿರ್ತೀರ, ಲೈಕ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕೂಡ ಅವ್ರ ಮೈಂಡಿಂದ ನೀವು ಹೋಗೋದಿಲ್ಲ. ಯಾವಾಗಲೂ ಹೇಗೆ ಒಂದು ಸಾಗರದಲ್ಲಿ ನೀರು ಯಾವಾಗಲೂ ಹರಿತಾ ಇರುತ್ತೆ, ಅದರ ಸದ್ದು ಹೇಗಿರುತ್ತೆ, ಆ ರೀತಿ ನಿಮ್ಮ ಥಾಟ್ ಅಥವಾ ನಿಮ್ಮ ಮೆಮೊರೀಸ್ ಅವರ ಮೈಂಡಲ್ಲಿ ಯಾವಾಗಲೂ ಇರುತ್ತೆ ಅಂತ ನಿಮಗೆ ಮೆಸೇಜಸ್ ಇದೆ. ಓಕೆ, ಯು ಆರ್ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಬಿಕಾಸ್ ಯು ಮೇಕ್ ಮಿ ಸ್ಮೈಲ್ ಎಫರ್ಟ್ಲೆಸ್ಲಿ ಅಂತ ಬರ್ತಿದೆ. ಬಿಕಾಸ್ ಇಲ್ಲಿ ನೀವು ಈ ಒಂದು ಪರ್ಸನ್ಗೆ ನಾನು ಹೇಳಿದೆ, ಅವ್ರಿಗೆ ಫೈನಾನ್ಷಿಯಲಿ ನೀವು ಸಪೋರ್ಟ್ ಮಾಡಿರಬಹುದು, ಫಿಸಿಕಲಿ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಅಂತ ಬಂದಾಗ ಅವ್ರಿಗೆ ನೀವು ಸಪೋರ್ಟ್ ಮಾಡಿರಬಹುದು. ಸೊ ಅದರಿಂದ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ, ನೀವು ಅವ್ರೇನು ಎಫರ್ಟ್ ಆಗ್ತಲೇ ನೀವು ಅವ್ರ ಮುಖದಲ್ಲಿ ಸ್ಮೈಲ್ನ ತರಿಸ್ತೀರಾ. ನೀವು ಮಾತಾಡೋದ್ರಿಂದ ಅವ್ರಿಗೆ ತುಂಬ ಖುಷಿ ಅನ್ನೋದಾಗಬಹುದು, ಅಥವಾ ನೀವು ಅವರಿಗೆ ಒಂದು ಬೆಸ್ಟ್ ಪಾರ್ಟ್ ಇನ್ ದೇರ್ ಲೈಫ್ ಅಂತ ಹೇಳ್ತೀನಿ. ಅವರ ಲೈಫಲ್ಲಿ ನೀವು ಒಂದು ಬೆಸ್ಟ್ ಪಾರ್ಟ್ ಅಂತ ನಿಮಗೆ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಮೆಸೇಜ್ ಕೊಡ್ತಿದ್ದಾರೆ. ಓಕೆ, ಇಟ್ ವಾಸ್ ಬ್ಯೂಟಿಫುಲ್. ಆ್ಯಂಡ್ ನೆಕ್ಸ್ಟ್ ಒನ್, ಎವ್ರಿ ಟೈಮ್ ಐ ಕ್ಲೋಸ್ ಮೈ ಐಸ್ ಐ ಸಿ ಯು ಇನ್ ಮೈ ಡ್ರೀಮ್ಸ್ ಅಂತ ಬರ್ತಿದೆ. ಓಕೆ, ಆ್ಯಂಡ್ ನಾನಿಲ್ಲಿ ನಿಮಗೆ ಹೇಳಿದೆ, ತುಂಬ ಡ್ರೀಮ್ಸ್ ಇಟ್ಟಿದ್ದೀರಾ ಅಥವಾ ತುಂಬ ಡ್ರೀಮ್ಸ್ ನೋಡ್ತಾ ಇದ್ದೀರಾ ಈ ಒಂದು ಪರ್ಸನ್ ಜೊತೆ ಅಂತ ಇದ್ದರೆ, ಡೆಫಿನೆಟ್ಲಿ ಆ ಒಂದು ಪರ್ಸನ್ ಸಹ ನಿಮಗೆ ಅದೇ ರೀತಿ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ದಿಸ್ ಕನ್ಫರ್ಮೇಷನ್ ಮೆಸೇಜ್, ಯಾವಾಗಲೂ ಅವರು ಅವರ ಒಂದು ಡೇ ಎಂಡ್ ಆಗ್ತಿದೆ ಅನ್ನುವಾಗಲೂ ಸಹ ಅವರು ಅವರ ಕಣ್ಣನ್ನು ಮುಚ್ಚುತ್ತಿದ್ದಾರೆ ಅನ್ನುವಾಗಲೂ ನಿಮ್ಮ ಜೊತೆ ಅವರು ಹೇಗಿರಬೇಕು ಅನ್ನೋ ಒಂದು ಡ್ರೀಮ್ಸ್ನ ಅವರು ನೋಡ್ತಿದ್ದಾರೆ ಅಂತ ಮೆಸೇಜಸ್ ಇದೆ. ಓಕೆ, ಆ್ಯಂಡ್ ವಿಲ್ ಯು ಬಿ ಮೈನ್ ಫಾರ್ ಎವರ್ ಅಂತ ಕೇಳ್ತಿದ್ದಾರೆ. ಮೇ ಬಿ ಇಲ್ಲಿ ನೀವು ದೂರ ಇದ್ದೀರಾ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ,
ಆ ಒಂದು ಪರ್ಸನ್ ನಿಮಗೆ ಇಲ್ಲಿ ಕೇಳ್ತಿದ್ದಾರೆ, ವಿಲ್ ಯು ಬಿ ಮೈನ್ ಫಾರ್ ಎವರ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇದು ನಿಮಗೆ ಆ ಪರ್ಸನ್ ಹೇಳಿರಬಹುದು ಅಥವಾ ಹೇಳ್ದೇ ಇರಬಹುದು, ಬಟ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಹೀಗೆ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಲವಿಂಗ್ ವಿತ್ ಮೀ, ಇಟ್ಸ್ ಟ್ರೂಲಿ ವಂಡರ್ಫುಲ್ ಗಿಫ್ಟ್, ಐ ವಿಲ್ ಲವ್ ಯು ಆಲ್ವೇಸ್ ಅಂತ ಹೇಳ್ತಿದ್ದಾರೆ. ಓಕೆ, ನೀವು ಅವರ ಹತ್ರ ಏನು ನಿಮ್ಮ ಪ್ರೀತಿಯನ್ನು ಶೇರ್ ಮಾಡಿದ್ದೀರಾ ಅದಕ್ಕೆ ಅವರು ಥ್ಯಾಂಕ್ ಯು ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಅದು ಒಂದು ವಂಡರ್ಫುಲ್ ಗಿಫ್ಟ್, ಅವರಿಗೆ ಸಿಕ್ಕಿರುವಂಥ ಒಂದು ವಂಡರ್ಫುಲ್ ಗಿಫ್ಟ್ ನಿಮ್ಮ ಪ್ರೀತಿ ಅಂತ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ. ಆ್ಯಂಡ್ ಐ ವಿಲ್ ಲವ್ ಯು ಆಲ್ವೇಸ್ ಅಂತ ಹೇಳ್ತಿದ್ದಾರೆ. ನಾನು ಯಾವಾಗಲೂ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಿಲ್ ರೆಸೊನೇಟಿಂಗ್ ಟು ಯು ಗೈಸ್. ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಯಾರಿಗೆಲ್ಲ ರೆಸೊನೇಟ್ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇದು ಟೈಮ್ಲೆಸ್ ರೀಡಿಂಗ್ ಇರೋದ್ರಿಂದ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನೀವು ನನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ರೀಡಿಂಗ್ನ ಬುಕ್ ಮಾಡ್ಕೋಬಹುದು. ಆ್ಯಂಡ್ ಇದು ಪೇಯ್ಡ್ ರೀಡಿಂಗ್ ಆಗಿರುತ್ತೆ, ನಾಟ್ ಫಾರ್ ಫ್ರೀ. ಓಕೆ, ಮತ್ತು ನೀವು ನನಗೆ ಕಾಲ್ ಮಾಡಿ ಕೇಳ್ತೀರಾ ಇದೊಂದಕ್ಕೆ ಆನ್ಸರ್ ಮಾಡಿ ಮೇಡಮ್, ನೆಕ್ಸ್ಟ್ ಟೈಮ್ ನಾನು ಪೇ ಮಾಡಿ ರೀಡಿಂಗ್ ತೊಗೋತೀನಿ ಅಂತ. ಐ ಆಮ್ ಸೊ ಸಾರಿ, ಐ ಕಾಂಟ್ ಡೂ ದ್ಯಾಟ್. ಓಕೆ, ಆ ರೀತಿ ನಾನು ಮಾಡೋಕ್ಕಾಗೋದಿಲ್ಲ. ಸೊ ಪ್ಲೀಸ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ, ಆ್ಯಂಡ್ ಇದು ಪೇಯ್ಡ್ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಟೇಕ್ ಕೇರ್.